ಚಿನ್ನು ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ನಿನ್ನ ವಾಯ್ಸ್ ಕೇಳಿದ್ರೆ ಏನೋ ಆಗಿದೆ ಅನಿಸ್ತಿದೆ. ಏನಾಯ್ತು ಚಿನ್ನು? ಏನೂ ಆಗಿಲ್ಲ. ಬರೀ ಸುಳ್ಳು ಸುಳ್ಳು ಸುಳ್ಳು. ಬಾಯ್ ತುಂಬಾ ಅಕ್ಕ ಅಂತ ಕರಿತ್ಯಾ, ಬಾಯ್ ಬಿಟ್ಟು ನಿಜ ಹೇಳೋದಕ್ಕೆ ನಿನಗೆ? ಅಕ್ಕ ಮುಚ್ಚು ಬಾಯ್. ನನಗೂ ಸಹಿಸ್ಕೊಂಡು ಸಾಕಾಗೋಗಿದೆ. ನಿಜ ಹೇಳೋದಿದ್ರೆ ಹೇಳು, ಇಲ್ಲ ಅಂದ್ರೆ ನಿನ್ ಪಾಲಿಗೆ ನಿನ್ನಕ್ಕ ಸತ್ತೋದ್ಲು ಅಂತ ಅನ್ಕೋ. ಅಕ್ಕ ಕೈ ಮುಗಿತೀನಿ, ಹಂಗೆಲ್ಲ ಮಾತಾಡ್ಬೇಡ ಅಕ್ಕ. ಅಮ್ಮ ತಾಯಿ, ನಿನ್ ಕೈಯೂ ಮುಳುಗಿಬೇಡ, ಕಾಲು ಹಿಡಿಬೇಡ. ಪಾರ್ಕಲ್ಲಿ ಯಾವನ್ ಜೊತೆ ಇದೆ, ಏನ್ ಮಾಡ್ತಿದ್ದೆ ಹೇಳು. ಅಕ್ಕ ಅದನ್ನ ಹೇಳೋಕ್ಕೆ ಅಂತಾನೆ ಫೋನ್ ಮಾಡಿದ್ದು. ತಮ್ಮಯ್ಯ ಅಂತೀನಕ್ಕ, ಕೋಪ ಮಾಡ್ಕೋಬೇಡ. ಹೇಳ್ತೀನಿ, ನಾನು ತರಕಾರಿ ತರಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ನ. ಅಲ್ಲಿ ನಮ್ಮ ಅಣ್ಣ ಮತ್ತು ಮಾವ ಸಿಕ್ಕಿದ್ರು. ನನಗೆ ಬಾಯಿಗೆ ಬಂದಂಗೆ ಬೈದರು. ಆಗ ಭಾವ ಬಂದಿದ್ರು. ಅವ್ರು ಹೇಳೋದನ್ನೆಲ್ಲ ಕೇಳಿ ಅವ್ರಿಗೆ ಕೋಪ ಬಂತು. ಅಕ್ಕ ಭಾವ ಅಲ್ಲಿಗೆ ಬಂದಿಲ್ಲ ಅಂದರೆ ಏನಾಗ್ತಿದ್ನೋ ಗೊತ್ತಿಲ್ಲ. ನಾನು ನಂಬಿದ್ದೇವ್ರೆ ಭಾವನ ರೂಪದಲ್ಲಿ ಬಂದರು ಅಂದ್ಕೊಳ್ತೀನಿ. ಅಕ್ಕ ನೀನು ಯಾಕಕ್ಕ ನನ್ನ ಮ್ಯಾಗ ಕೋಪ ಮಾಡ್ಕೊಂಡಿದ್ಯಾ? ಸಾರಿ ಚಿನ್ನು, ಐ ಆಮ್ ರಿಯಲಿ ವೆರಿ ಸಾರಿ. ನಿನಗೆ ಗೊತ್ತಲ್ಲ ನಾನು ಆಗ ತಿಕ್ಲು ತರ ಆಡ್ತೀನಿ ಅಂತ. ಚಿನ್ನು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಮಮ್ಮಿ ಮಮ್ಮಿ, ನಾನಿಲ್ಲೇ ಇದ್ದೀನಿ, ಕೂಗ್ಬೇಡ. ಅದೇನು ಅಂತ ಹೇಳು. ಸರಿ, ನೀನ್ ಹೇಳಿದ್ದೆ ಸರಿ. ಚಿನ್ನು ಯಾವನ್ ಜೊತೆನೋ ಪಾರ್ಕಲ್ಲಿ ನಿಂತಿದ್ಲು. ನಿಜ, ಆದ್ರೆ ಯಾವನ್ ಜೊತೆ ನಿಂತಿದ್ಲು ಗೊತ್ತಾ? ಅವಳು ಯಾವನ್ ಜೊತೆ ಇದ್ರೆ ನನಗೇನೇ ಆಗ್ಬೇಕು? ನನ್ನ ಮಗಳು ಎಂತವಳನ್ನ ತಂಗಿ ಅಂತ ನಂಬ್ಕೊಂಡಿದ್ದಾಳೆ ಅನ್ನೋದನ್ನ ನಾನು ನನ್ನ ಮಗಳಿಗೆ ಹೇಳ್ಬೇಕಿತ್ತು ಅಷ್ಟೇ. ನನ್ ತಂಗಿ ಎಂತೋಳು ಅಂತ ನಿನಗೆ ಹೇಳ್ಕೊಡ್ಬೇಕು. ಇದ್ದಿದ್ದು ನನ್ ಚಂದು ಜೊತೆ. ಓಹೋ, ನನ್ನ ಮಗಳನ್ನ ಮದುವೆ ಆಗ್ಬೇಕಾಗಿದ್ದ ನನ್ನ ಅಣ್ಣನ ಮಗ ಯಾವನ್ನೋ ಮದುವೆ ಆಗಿದ್ದ ಕೆಲಸದವಳ ಜೊತೆ, ಅದು ಅವಳು ಭುಜದ ಮೇಲೆ ಕೈ ಇಟ್ಕೊಂಡು ಪಾರ್ಕ್ ಹತ್ರ ಏನ್ ಮಾಡ್ತಾ ಇದ್ದ? ಮಮ್ಮಿ ಪ್ಲೀಸ್ ಪ್ಲೀಸ್ ಶಟ್ ಅಪ್ ಮಮ್ಮಿ. ನಾನ್ ಪ್ರೀತಿ ಮದ್ವೆ ಆಗ್ತಿರೋ ಹುಡುಗನ ಮೇಲೆ ನನಗ್ ನಂಬಿಕೆ ಇದೆ. ಹಾಗೆ ನನ್ನ ತಂಗಿ ಬಗ್ಗೆನೂ ನನಗ್ ನಂಬಿಕೆ ಇದೆ. ನಂಬಿಕೆ ಕಳ್ಕೊಂಡಿರೋದು ನನ್ನ ತಾಯಿ ಮೇಲೆ. ಅಪನಂಬಿಕೆ ಹೆಂಡತಿ ಜೊತೆ ಇಷ್ಟು ವರ್ಷ ಹೇಗಿದ್ದೆ ಪಾಪ? ಗೊಂಬೆ, ಮಗಳು ಸುಸ್ತಾಗಿ ಮನೆಗೆ ಬಂದು ಅಮ್ಮ ಹೊಟ್ಟೆ ಹಸಿವು ಅಂದ್ರೆ ಏನು ಮಾಡಬೇಕು ಕಲ್ಪನಾ? ನಿನ್ನ ಮಗಳಿಗೆ ಹಸುವಾಗಿದೆ ಅಂತ ನಿನಗೂ ಗೊತ್ತಲ್ವಾ ಕೈಲಾಶ್? ಹೋಗಿ ಮುತ್ತಿಟ್ಟು ಕೈ ತುತ್ತು ತಿನ್ಸು ಹೋಗು. ಮಕ್ಕಳು ತಂದೆ ಹತ್ರ ನಿರೀಕ್ಷೆ ಮಾಡೋದೇ ಬೇರೆ, ತಾಯಿ ಹತ್ರ ನಿರೀಕ್ಷೆ ಮಾಡೋದೇ ಬೇರೆ. ನಾನು ಎಷ್ಟೋ ಸಲ ಗೊಂಬೆಗೆ ಊಟ ಮಾಡಿಸಿದ್ದೀನಿ. ಅದನ್ನ ಕರ್ತವ್ಯ ಅನ್ಕೊಂಡು ಮಾಡ್ತಾನೆ. ಆದರೆ ತಾಯಿ ಅದೆಂಥದೋ ಪ್ರೀತಿನ ಬೆರೆಸಿ ತಿನ್ನಿಸ್ತಾಳೆ. ಗೊಂಬೆಗೆ ಬೇಕಾಗಿರೋದು ಆ ಊಟ. ಎಷ್ಟು ಪ್ರೀತಿ ತೋರಿಸಿದ್ರು ಅಷ್ಟೇ ಕೈಲಾಶ್. ನೀನೇ ನೋಡಿದ್ಯಲ್ಲ ನಿನ್ ಮಗಳು ಹೇಗೆ ಮಾತಾಡಿದ್ಲು ಅಂತ. ಅವಳು ಮದುವೆ ಆಗೋ ಹುಡುಗನ್ ನಂಬ್ತಾಳಂತೆ.
ಅವಳು ಯಾರೋ ತಂಗಿ ನಂಬ್ತಾಳಂತೆ. ನಾನು ಅವಳ ಹೆತ್ತ ತಾಯಿ, ನನ್ನ ನಂಬಲ್ವಂತೆ. ಇದೇನಾ ಮಕ್ಕಳು ತಾಯಿ ಕೊಡೋ ಮರ್ಯಾದೆ? ನನ್ನ ರಾಜ್ಯ ಸಾಮ್ರಾಜ್ಯ ಎಲ್ಲ ನನ್ನ ಮಗಳೇ ಅನ್ಕೊಂಡಿದ್ದೆ ಕೈಲಾಶ್. ನನ್ನ ಎರಡನೇ ಮಗಳು ಚಿನ್ನು ಹೋದಾಗ್ಲು ನೀನು ಇನ್ನೊಂದು ಮಗು ಬೇಕು ಅಂದಾಗ ನಾನು ಬೇಡ ಅಂತ ನಿರಾಕರಿಸಿದೆ. ನನಗೊಬ್ಳೆ ಮಗಳು ಸಾಕು, ನನ್ನ ಸರ್ವಸ್ವನೆಲ್ಲ ಅವಳಿಗೆ ದಾರೆ ಎರೆದು ಸಾಕ್ಬೇಕು ಅನ್ಕೊಂಡೆ. ನಾನು ಹಾಗೆ ಸಾಕ್ತೆ ಕೂಡ. ಆದ್ರೆ ಇವತ್ತು ನನ್ನ ಮಗಳು ನನ್ನ ಜನ್ಮನೇ ಸಾರ್ಥಕ ಆಯ್ತು ಅನ್ನೋ ಹಾಗೆ ಮಾತಾಡ್ಬಿಟ್ರು. ನನಗೆ ಗೊತ್ತು ಕಲ್ಪನಾ, ನೀನು ಗೊಂಬೆನ ಎಷ್ಟು ಇಷ್ಟಪಡ್ತೀಯಾ, ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನು ನೀನು ಮಾತಲ್ಲಿ ಹೇಳಬೇಕಾಗಿಲ್ಲ. ಅಣ್ಣನ ಮೇಲಿನ ಕೋಪಕ್ಕೆ ವರ್ಷಾನ್ಗಟ್ಲೆ ಅಪ್ಪ ಅಮ್ಮನ ಪ್ರೀತಿನಿಂದ ದೂರ ಆದೆ. ಮಗಳು ಪ್ರೀತಿಸಿದಳೆ ಅಂತ ಗೊತ್ತಾದ ತಕ್ಷಣ ಒಂದೇ ನಿಮಿಷಕ್ಕೆ ಬದಲಾದೆ. ಯಾವುದೇ ತಾಯಿ ಮಗಳನ್ನ ಇಷ್ಟು ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದರೆ ತಂದೆ ಖುಷಿಯಾಗಲ್ವಾ? ಆದರೆ ನೀನು ಚಿತ್ರಹಿಂಸೆ ಅನುಭವಿಸೋದು ನೋಡೋಕ್ಕಾಗ್ತಾ ಇಲ್ಲ. ಒಂದು ತಿಳ್ಕೊ ಕಲ್ಪನಾ, ನಾವು ಯಾವುದನ್ನು ಅತಿಯಾಗಿ ಪ್ರೀತಿಸ್ತೀವೋ ಅದರಿಂದ ಅತಿಯಾಗಿ ನಮಗೆ ನೋವಾಗುತ್ತೆ. ನೀನು ನಿನ್ನ ಮಗಳನ್ನ ಬಿಟ್ರೆ ಮಾತಲ್ಲೇ ಮನೆ ಕಟ್ಬಿಡ್ತೀರ. ನಿಮ್ಮಿಬ್ರಿಗೂ ನಾನು ಏನು ಹೇಳಿದ್ರು ತಪ್ಪಾಗುತ್ತೆ. ನಿನಗೇನಾರ ಅಂದ್ರೆ ಅವಳು ಹಾರಾಡ್ತಾಳೆ, ಅವಳಿಗೇನಾದ್ರೂ ಬೈದ್ರೆ ನೀನು ಅವಳನ್ನ ವಹಿಸ್ಕೊಂಡು ಬರ್ತೀಯ. ಈ ಮನೇಲಿ ನನ್ನನ್ನು ಕೇಳೋರು ಯಾರು? ನಾನು ಒಬ್ಳು ಹೆಣ್ಣು, ನನಗೂ ಆಸೆ ಆಕಾಂಕ್ಷೆಗಳಿದೆ. ನನ್ನ ದಮನಿ ಮಿಡಿತ, ನಾಡಿ ಮಿಡಿತ, ಎದೆ ಬಡಿತನ ಕೇಳೋರು ಯಾರು? ಗಂಧನ ತೆಗೆದು ದೇವ್ರಿಗೆ ಪುಟ್ಟಿಟ್ಟ ಹಾಗೆ ನಾನು ನನ್ನನ್ನೇ ತೆಗೆದು ನನ್ನ ಮಗಳನ್ನ ಬೆಳೆಸ್ದೆ. ಅವಳು ನನ್ನ ಮಗಳು ನನ್ನನ್ನೇ ನಂಬಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಕೈಲಾಶ್? ಕಲ್ಪನಾ, ನಿನ್ನ ಮಗಳಿಗೆ ಪ್ರೀತಿಯಿಂದ ಒಂದು ಮುತ್ತು ಕೊಡು, ಅಕ್ಕರೆಯಿಂದ ಒಂದು ತುತ್ತು ತಿನ್ನಿಸು. ನಿನ್ನ ಜೀವನದ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ನನಗೇನು ಬೇಡ, ನನಗೆ ಹಸಿವಿಲ್ಲ. ಈಗ ತಾನೇ ಹಸುವು ಅಂದ್ಯಲ್ಲ ಮಗಳೇ. ನಿನ್ನ ಮಗಳ ಹಸುವನ್ನ ತಿಂದು ಹಾಕ್ಬಿಟ್ಟಿಯಲ್ಲಮ್ಮ. ಐ ಆಮ್ ಸಾರಿ ಗೊಂಬೆ. ಮಾಡಬಾರ್ದನ್ ಮಾಡಿ, ಹೇಳ್ಬಾರ್ದನ್ ಹೇಳಿ ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೊಟ್ಟೋಗ್ಬಿಡತ್ತಮ್ಮ. ನಿನ್ ಮಾತಿಗೆ ಅರ್ಥನೂ ಇಲ್ಲ, ನಿನ್ ಚರ್ಚೆಗೆ ಜಾಗನೂ ಇಲ್ಲ. ದಯವಿಟ್ಟು ನನ್ನ ಪಾಡಿನ ನನ್ನ ಬಿಟ್ಬಿಡಿ ಪ್ಲೀಸ್. ತಾಯಿ ತಪ್ಪಾಯ್ತು ಅಂತ ಕೇಳಿದ್ಮೇಲೂ ನೀನ್ ಕ್ಷಮಿಸೋದಿಲ್ವಾ ಮಗಳೇ? ಅಮ್ಮ ಮಾತಾಡ್ಬೇಡ ಪ್ಲೀಸ್. ಚಿನ್ನು ಏನ್ ಮಾಡಿದಾಳೆ ಅಂತ ಅಷ್ಟೊಂದು ದ್ವೇಷಿಸ್ತೀಯ? ಅವಳು ಏನ್ ತಪ್ಪು ಮಾಡಿದಾಳೆ?
ನಾನ್ ಚಿನ್ನ ಅಷ್ಟೊಂದು ಇಷ್ಟಪಡ್ತೀನಿ ಅಂದ್ರೆ ನಿನಗೇನ್ ಕಷ್ಟ? ನನ್ನನ್ನು ಇಷ್ಟಪಡೋ ನೀನು, ನಾನ್ ಯಾರನ್ನ ಇಷ್ಟಪಡ್ತೀನೋ ನೀನು ಅವ್ರನ್ನ ಇಷ್ಟಪಡ್ಬೇಕು ಅಲ್ವಾ? ಆಗಲ್ಲ. ಈ ಜನ್ಮದಲ್ಲಿ ಆಗೋದೇ ಇಲ್ಲ ಗೊಂಬೆ. ಇಲ್ಲಿವರೆಗೂ ಯಾರಿಗೂ ಹೇಳ್ದೇ ಇರೋ ಸತ್ಯನ ಇವತ್ತು ನಾನ್ ನಿನಗೆ ಹೇಳ್ತೇನೆ. ನಿನಗ್ ದ್ರೋಹ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕಡೆ. ಅದೇ ನನಗ್ ಭಯ. ನೀನ್ ಚಂದನ್ ಹೇಗ್ ಪ್ರೀತಿಸ್ತಿದ್ಯೋ ಹಾಗೆ ನಾನು ಪ್ರೀತಿಸ್ತಿದ್ದೆ. 6 ದಿನ, 6 ದಿನ ನಾನು ಪ್ರೀತಿಸ್ತಾ ಇದ್ದ ಹುಡುಗನ ಜೊತೆ 6 ದಿನದಲ್ಲೇ ಮದುವೆ ಆಗ್ಬೇಕಾಗಿತ್ತು. ನಾನು ಬಯಸಿದ ಕನಸು ನನ್ನ ಬೊಕ್ಸಲ್ಲಿ ಇಳ್ದಿತ್ತು. 6 ನಿಮಿಷದಲ್ಲಿ ನನ್ನ ಕನಸೆಲ್ಲ ಬೆರಳು ಸಂದಿಲಿ ಸೋರು ಹೋಯ್ತು. ನನ್ನ ಕಣ್ಣು ಅನ್ಕೊಂಡಿದ್ ನನ್ನ ಅಣ್ಣ ಮದುವೆ ಆಗಿ ಬಂದಿದ್ದ. ಅಣ್ಣ ಮದುವೆ ಆದ ಕಾರಣಕ್ಕೆ ತಂಗಿ ಮದುವೆ ನಿಂತು ಹೋಯ್ತು. ಮೊದಲ್ ಪ್ರೇಮನ ಮರ್ತೆ ಅಂತ ನಿರಂತರವಾಗಿ ನಾಟಕ ಆಡ್ಬೋದು ಗೊಂಬೆ, ಆದ್ರೆ ಮರೆಯೋದು ಅಷ್ಟು ಸುಲಭ ಅಲ್ಲ ಮಗಳೇ, ಸುಲಭ ಅಲ್ಲ.